ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ಕೊಂದ ಪ್ರಕರಣದ ಆರೋಪ ಹೊತ್ತಿರುವಂತಹ ದರ್ಶನ್ ಮತ್ತು ಇತರರಿಗೆ ಒಟ್ಟು 6 ಜನ ಆರೋಪಿಗಳಿಗೆ ಇವತ್ತು ಬಿಗ್ ಡೇ. ಕಾರಣ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಯಾವ ರೀತಿ ವಾದವನ್ನು ಮಂಡಿಸ್ತಾರೆ, ಅದನ್ನ ಕೋರ್ಟ್ ಹೆಂಗ್ ನೋಡುತ್ತೆ, ಹೆಂಗ್ ಕನ್ಸಿಡರ್ ಮಾಡುತ್ತೆ ಅನ್ನುವಂತಹ ಕುತೂಹಲ ಇದೆ. ಕೌಂಟರ್ ಆರ್ಗ್ಯುಮೆಂಟ್ ನ ಮೊದಲ ದಿನ ಅಂದ್ರೆ ಮೊನ್ನೆ ಪ್ರಬಲ ವಾದದ ಮುನ್ಸೂಚನೆ ಅಂತೂ ಎಸ್ಪಿಪಿ ಅವರ ಪ್ರತಿ ಮಾತಿನಲ್ಲೂ ವ್ಯಕ್ತ ಆಗ್ತಾ ಇತ್ತು. ಪ್ರಿಲಿಮಿನರಿ ಆರ್ಗ್ಯುಮೆಂಟ್ ಅಂತ ಅದನ್ನ ನಾವು ಕರಿತೀವಿ. ಸೊ ಆ ಪ್ರಿಲಿಮಿನರಿ ಆರ್ಗ್ಯುಮೆಂಟ್ ನಲ್ಲಿ ಅವರು ತುಂಬಾ ವಿಚಾರಗಳನ್ನು ಹೇಳ್ತಾ ಹೋದ್ರು. ಸೊ ಇವತ್ತಿನ್ನೇನೇನು ಹೇಳ್ತಾರೆ, ಯಾವ ರೀತಿ ದರ್ಶನ್ ಪಾತ್ರದ ಬಗ್ಗೆ ಇನ್ನಷ್ಟು ಮಾಹಿತಿನ ಕೋರ್ಟ್ಗೆ ಕೊಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಇದ್ರ ಬೆನ್ನಲ್ಲೇ ಡಿಸೆಂಬರ್ 11ನೇ ತಾರೀಕು ಅವರಿಗೆ ಮೆಡಿಕಲ್ ಬೇಲ್ ಗ್ರಾಂಟ್ ಆಗಿತ್ತಲ್ಲ, ಅದು ಕೂಡ ಅಂತ್ಯ ಆಗುತ್ತೆ. ಹೀಗಾಗಿ ಬೇಲ್ ಎಕ್ಸ್ಟೆನ್ಷನ್ಗೆ ಅವರು ಅರ್ಜಿಯನ್ನು ಹಾಕೊಂಡಿದ್ದಾರೆ. ಸರ್ಜರಿ ಇನ್ನೊಂದು ಕಡೆಗೆ ಆಗಿಲ್ಲ. ಸರ್ಜರಿ ಬಗ್ಗೆ ಕೂಡ ವ್ಯಂಗ್ಯದ ಮಾತುಗಳನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದ ಮಾಡಬೇಕಾದ್ರೆ ಹೇಳಿದ್ರು. ಸ್ನೋ ಪೌಡರ್ ಹಚ್ಚಿ ಅವ್ರನ್ನೇನಾದ್ರೂ ಸರ್ಜರಿಗೆ ರೆಡಿ ಮಾಡ್ತಾ ಇದ್ದೀರಾ ಹೆಂಗೆ ಅಂತೆಲ್ಲ ಕೇಳಿದ್ರು. ಮತ್ತೆ BP ವೇರಿಯೇಷನ್ ಬಗ್ಗೆ ಕೂಡ ಅವ್ರು ಹೇಳಿದ್ರು. ₹2 ಮಾತ್ರೆನಲ್ಲಿ BP ಕಂಟ್ರೋಲ್ಗೆ ಬರುತ್ತೆ 2 ದಿನದಲ್ಲಿ. ಅಂಥದ್ರಲ್ಲಿ ಇಷ್ಟು ದಿನ ಆದರೂ ಆಗ್ತಿಲ್ಲ ಅಂತ ಹೇಳಿದ್ರೆ ಇದು ಮೆಡಿಕಲ್ ವಲಯದಲ್ಲೇ ಒಂದು ಪವಾಡ, ಆಶ್ಚರ್ಯಕರ ರೀತಿ ಇದು. ಇಂಥ ಕೇಸ್ನ ನಾವೆಲ್ಲೂ ನೋಡೇ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ರು ಅವರು. ಹೀಗಾಗಿ ಕುತೂಹಲ ಇದೆ. ಮತ್ತು ದರ್ಶನ್ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಹಲವು ಅನುಮಾನಗಳನ್ನ ಪೊಲೀಸರ ತನಿಖಾ ವೈಖರಿ ಬಗ್ಗೆ CB ನಾಗೇಶ್ ಅವರು ಎತ್ತಿದ್ರು. ಅವ್ರ ಪಾತ್ರದ ಬಗ್ಗೆ ಮತ್ತೆ ಅಡಿಷನಲ್ ಚಾರ್ಜ್ ಶೀಟ್ ಬಗ್ಗೆ ಎಲ್ಲ ಅದನ್ನೆಲ್ಲ ಒಟ್ಟಾಗಿ ಇವತ್ತು ಕೌಂಟರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯಕ್ಕೆ 2 ದಿನ ಬಾಕಿ ಇದೆ. ಆಪರೇಷನ್ ಆಗದೆ ಇದ್ರೆ ನಟ ದರ್ಶನ್ಗೆ ಮತ್ತೆ ಸಂಕಷ್ಟ ಫಿಕ್ಸ್ ಅನ್ನುವಂಥದ್ದು ವಿಚಾರ. ರೆಗ್ಯುಲರ್ ಬೇಲ್ ತೀರ್ಪು ನೋಡಿ ಆಪರೇಷನ್ ಆಗತ್ತಾ? ಹಾಗಾದ್ರೆ ಆಪರೇಷನ್ ಆಗದೆ ಇದ್ರೆ ಮತ್ತೆ ಕೇರ್ ಆಫ್ ಬಳ್ಳಾರಿ ಆಗ್ಬೇಕಾಗುತ್ತಾ ದರ್ಶನ್ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಆ ಫೋಟೋ ಬಿಡುಗಡೆ ಮಾಡಿರುವಂತಹ ಟೈಮಿಂಗ್ ಬಗ್ಗೆ ಕೂಡ SPP ಅವರು ಪ್ರಾಬಬ್ಲಿ ಹೇಳುವಂತಹ ಚಾನ್ಸಸ್ ಇದೆ. ನೋಡ್ಬೇಕಾಗತ್ತೆ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರದಲ್ಲಿ ಏನೆಲ್ಲ ಕನ್ಸಿಡರೇಷನ್ ಆಗುತ್ತೆ ಅಂತ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಲಾಸ್ಟ್ ಟೈಮ್ ನಾವು ನೋಡಿದ್ವಿ SPP ಅವರು ತಮ್ಮ ವಾದವನ್ನು ಮಂಡಿಸಬೇಕಾದ್ರೆ ಪ್ರಿಲಿಮಿನರಿ ಆರ್ಗ್ಯುಮೆಂಟ್ ನಲ್ಲಿ ಬಹಳ ಪ್ರಬಲವಾಗಿ ಆಕ್ಷೇಪವನ್ನ ಸಲ್ಲಿಸ್ತೀನಿ ಅಂತ ಮುನ್ಸೂಚನೆ ಕೊಟ್ಟಂಗಿತ್ತು. ಇವತ್ತು ಯಾವ್ಯಾವ ರೀತಿ ಕೌಂಟರ್ ಆರ್ಗ್ಯುಮೆಂಟ್ ಸಾಗಬಹುದು, ಏನೇನೆಲ್ಲ ನಿರೀಕ್ಷೆ ಮಾಡಬಹುದು ನಾವು ಅಂತ? ಮಮತಾ, ಇವತ್ತು ಪ್ರಮುಖವಾಗಿ ಮಧ್ಯಂತರ ಜಾಮೀನಿನ ಅರ್ಜಿ ವಿಚಾರಣೆ ಏನಿತ್ತು ಅದನ್ನ ವಿಸ್ತರಣೆ ಮಾಡೋದಕ್ಕೋಸ್ಕರ ಒಂದು ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಇವತ್ತು ಅದು ಇತ್ಯರ್ಥ ಆಗ್ಬೇಕಾಗಿರುವಂತದ್ದು. ಯಾಕಂದ್ರೆ ಕೋರ್ಟ್ ಅದನ್ನ ಪರಿಗಣಿಸ್ಬೇಕು ಅಥವಾ ಪರಿಗಣಿಸ್ತೇನೆ ಅವರನ್ನ ಮತ್ತೆ ವಾಪಸ್ ಜೈಲಿಗೆ ಕಳಿಸ್ಬೇಕಾಗಿರುವಂತದ್ದು. ಅಂದ್ರೆ CB ನಾಗೇಶ್ ಅವರು ಕಳೆದ ವಿಚಾರಣೆ ಸಂದರ್ಭದಲ್ಲಿ ಹೇಳಿದ್ರು ಆಪರೇಷನ್ ನ ದಿನಾಂಕ ನಿಗದಿಯಾಗಿದೆ ಅನ್ನೋದ್ರ ಬಗ್ಗೆ ಹೇಳಿದ್ರು. ಆದ್ರೆ SPP ಅವರು ಇದೇ ರೀತಿಯ ಸುಳ್ಳುಗಳನ್ನ ಹೇಳ್ತಾ ಇದಾರೆ. ಇವರು ಆಪರೇಷನ್ ದಿನಾಂಕ ಯಾವತ್ತು ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆ ಇಲ್ಲ. ಯಾಕಂದ್ರೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂತ ಹೇಳಿ 6 ವಾರಗಳ ಕಾಲ ಮುಕ್ತಾಯಗೊಳಿಸಿದ್ದಾರೆ. ಬುಧವಾರಕ್ಕೆ ಅವರ ಕಾಲಾವಧಿ ಮುಕ್ತಾಯ ಆಗುತ್ತೆ. ಸೆಷನ್ಸ್ ಕೋರ್ಟ್ಗೆ ಹೋಗಿ ಅವರು ಸರೆಂಡರ್ ಆಗ್ಬೇಕಾಗಿರುವಂತದ್ದು. ಅಂದ್ರೆ ಹೈಕೋರ್ಟ್ ನ ಆದೇಶದ ಪ್ರಕಾರ ಸೆಷನ್ಸ್ ಕೋರ್ಟ್ಗೆ ಹೋಗಿ 11ನೇ ತಾರೀಕು ಡಿಸೆಂಬರ್ 11ನೇ ತಾರೀಕು ಶರಣಾಗತ ಆಗ್ಬೇಕಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಅದರ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಅನ್ನ ಇಡ್ತಾರೆ. ಹೆಚ್ಚಿನ ಕಾನ್ಸಂಟ್ರೇಷನ್ ಅನ್ನ ಇಟ್ಟು ಅದನ್ನ ವಿಸ್ತರಣೆ ಮಾಡ್ಬೇಕು ಅಂತೇಳಿ ಬಹುತೇಕ ಮನವಿ ಮಾಡೋ ಸಾಧ್ಯತೆಗಳು ಹೆಚ್ಚಿರ್ತವೆ. ಯಾಕಂದ್ರೆ ಇವತ್ತೇ ಅದರ ಇತ್ಯರ್ಥ ಆಗ್ಬೇಕು. ಇತ್ಯರ್ಥ ಆದ ಬಳಿಕ ಹೈಕೋರ್ಟ್ ಯಾವ ರೀತಿಯಲ್ಲಿ ಸೂಚನೆಯನ್ನ ಕೊಡುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂತದ್ದು. ಅಕಸ್ಮಾತ್ ಮಧ್ಯಂತರ ಅರ್ಜಿಯ ವಿಚಾರ ಬರಲಿಲ್ಲ ಅಂದ್ರೆ ಮಾಮೂಲಿ SPP ಅವರ ಆಕ್ಷೇಪಣೆಯನ್ನ ಮುಂದುವರಿಸುವಂತದ್ದು. ಮಮತಾ, ರೈಟ್. ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ.